ಯಶ್ ಅಭಿನಯದ ಟಾಕ್ಸಿಕ್ ಟೀಸರ್ ಇದೀಗ ಎಲ್ಲೆಡೆ ಭಾರಿ ಚರ್ಚೆಯಲ್ಲಿರುವಂತದ್ದು. ಆ ಒಂದು ಸೀನ್ ಎಲ್ಲಾ ಕಡೆನೂ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಆ ಒಂದು ಸೀನ್ ನ ಬೇರೆ ಎಲ್ಲೂ ವಿದೇಶದಲ್ಲಾಗ್ಲಿ ಇಂಗ್ಲೆಂಡ್ ನಲ್ಲಾಗ್ಲಿ ಎಲ್ಲೂ ಕೂಡ ತೆಗೆದಿದ್ದಂತಲ್ಲ, ಅದು ಬೆಂಗಳೂರಿನಲ್ಲಿರುವಂತಹ ಅರಮನೆ ಮೈದಾನದಲ್ಲಿ ಈ ಒಂದು ಟಾಕ್ಸಿಕ್ ಟೀಸರ್ ಏನ್ ಬಿಡುಗಡೆ ಆಗಿದೆ, ಆ ಒಂದು ಚಿತ್ರೀಕರಣವನ್ನ ಬೆಂಗಳೂರಿನಲ್ಲೇ ಅವರು ಮಾಡಿರುವಂಥದ್ದು. ಸದ್ಯ ನಾನು ಅದೇ ಒಂದು ಜಾಗದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ಇದು ಬೆಂಗಳೂರಿನಲ್ಲಿರುವಂತಹ ಅರಮನೆ ಮೈದಾನ. ಈ ಒಂದು ಅರಮನೆ ಮೈದಾನದಲ್ಲಿ ಸೆಟ್ ಹಾಕಿ ಈ ಒಂದು ಟಾಕ್ಸಿಕ್ ಸಿನಿಮಾದ ಒಂದು ಶೂಟಿಂಗ್ ಅನ್ನ ಕೂಡ ಮಾಡಲಾಗಿದೆ. ಈ ಬಗ್ಗೆ ಈಗಾಗಲೇ ಈ ಒಂದು ಟೀಸರ್ 84 ಮಿಲಿಯನ್ ವೀಕ್ಷಣೆಯನ್ನ ಕೂಡ ಪಡೆದುಕೊಂಡಿದೆ. ಜೊತೆಗೆ ಭಾರಿ ಟ್ರೋಲ್ ಹಾಗೆ ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು ಈ ಒಂದು ಟಾಕ್ಸಿಕ್ ಸಿನಿಮಾದ ಟ್ರೈಲರ್. ಜೊತೆಗೆ ಈ ಒಂದು ಟ್ರೈಲರ್ ಅನ್ನ ಯಾವುದೇ ರೀತಿ ಅಮೆರಿಕದಲ್ಲಾಗ್ಲಿ ಆ ಒಂದು ಸೀನ್ ಅನ್ನ ನೋಡಿದ್ರೆ ಎಲ್ಲೋ ವಿದೇಶದಲ್ಲಿ ತೆಗೆದಿದ್ದಾರೆ ಅನ್ನೋ ಒಂದನ್ನ ನಾವು ಅನ್ಕೊಳ್ಬಹುದು. ಆದ್ರೆ ಯಾವುದೇ ವಿದೇಶದಲ್ಲಿ ಈ ಒಂದು ಟ್ರೈಲರ್ ಅನ್ನ ಈ ಒಂದು ಶೂಟಿಂಗ್ ಅನ್ನ ಮಾಡಿಲ್ಲ. ಬದಲಿಗೆ ಬೆಂಗಳೂರಿನಲ್ಲಿರುವಂತಹ ಅರಮನೆ ಮೈದಾನದಲ್ಲಿ ಈ ಒಂದು ಗ್ರೌಂಡ್ ನಲ್ಲಿಯೇ ಸೆಟ್ ಹಾಕಿ ಆ ನಂತರದಲ್ಲಿ ಆ ಶೂಟ್ ಅನ್ನ ಮಾಡಿರುವಂತದ್ದು. ಜೊತೆಗೆ ಏನು ಅದರಲ್ಲಿ ಒಂದು ಕಾರ್ ಬಂದು ಒಂದು ಮರಕ್ಕೆ ಗುದ್ದುವಂತಹ ದೃಶ್ಯವನ್ನ ನಾವೇನ್ ನೋಡ್ತೀವಿ, ಆ ಒಂದು ದೃಶ್ಯ ಏನು ಚರ್ಚ್ ಇರುವಂತಹ ಸ್ಥಳಗಳು ಸಂಪೂರ್ಣವಾಗಿ ಬೆಂಗಳೂರಿನಲ್ಲೇ ಇದೇ ಒಂದು ಜಾಗದಲ್ಲಿ ಸೆಟ್ ಅನ್ನ ಹಾಕಿದ್ದಾರೆ. ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ಇಲ್ಲೆಲ್ಲ ಒಂದ್ ರೀತಿಯಲ್ಲಿ ಸೆಟ್ ಅನ್ನ ಅರೇಂಜ್ ಮಾಡೋದಕ್ಕೆ ಗುಂಡಿಯನ್ನ ಬಗ್ದಿರುವಂತದ್ದು. ಹಾಗೆ ಈ ಒಂದು 3 ಮರಗಳನ್ನ ಏನ್ ನೋಡ್ತಾ ಇದ್ದೀರಿ, ಈ ಒಂದು 3 ಮರಗಳನ್ನ ಬಳಸ್ಕೊಂಡು ಕಾರು ಏಕಾಏಕಿ ಬಂದು ಒಂದು ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ಆ ಒಂದು ಸೀನು ಇದೇ ಒಂದು ಮರಕ್ಕೆ ಕಾರು ಬಂದು ಡಿಕ್ಕಿ ಹೊಡೆಯುವಂಥದ್ದು. ಸದ್ಯ ಈ ಒಂದು ಸಿನಿಮಾ ಗಿಡಗಳನ್ನ ಆಧರಿಸಿ ಸದ್ಯ ಈ ಒಂದು ಚಿತ್ರವನ್ನ ಮಾಡಿರುವಂಥದ್ದು. ಜೊತೆಗೆ ಗೇಟಿನ ಒಳಗಡೆ ಹೋದ್ರೆ ಅಲ್ಲಿ ಗ್ರೌಂಡ್ ನಲ್ಲಿ ಶೂಟಿಂಗ್ ಮಾಡಿದಂತಹ ಸ್ಥಳ ನಿಮ್ಗೆ ಸಿಗುವಂಥದ್ದು. ಆ ಎಂಟ್ರೆನ್ಸ್ ಇಂದ ಬಂದಂತ ಸಂದರ್ಭದಲ್ಲಿ ಮುಂದೆ ಬಂದಾಗ ಅರಮನೆ ಮೈದಾನದ ಒಳಗೆ ಈ ಒಂದು ಜಾಗ ಇರುವಂಥದ್ದು. ಸ್ಮಶಾನ ಆಗಿರ್ಬೋದು, ಚರ್ಚು, ಹಳೆಯ ವಿಂಟೇಜ್ ಕಾರುಗಳನ್ನ ಇಲ್ಲಿ ಒಂದಷ್ಟು ಸೆಟ್ ಅನ್ನ ಇವರು ಮಾಡಿದ್ದಾರೆ. ಈ ಒಂದು ಸೆಟ್ಟು ಸುಮಾರು 2 ತಿಂಗಳ ಕಾಲ ಇಲ್ಲಿ ಶೂಟಿಂಗ್ ಆಗಿದೆ. ಜೊತೆಗೆ ಒಂದಷ್ಟು ಜನರು ಕೂಡ ಈ ಒಂದು ಸಮಯದಲ್ಲಿ ಬಂದು ಈ ಒಂದು ಟೀಸರ್ ಆದಂತ ಸಂದರ್ಭದಲ್ಲಿ ಇಲ್ಲಿ ಚಿತ್ರೀಕರಣ ಆದಂತ ಸಮಯದಲ್ಲಿ ನೋಡಿದಂತವ್ರು ಇದ್ದಾರೆ. ಸದ್ಯ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿನ ಸ್ಥಳೀಯರೇ ಆ ಒಂದು ಸಮಯದಲ್ಲಿ ಬಂದು ಆ ಒಂದು ಚಿತ್ರೀಕರಣದ ಸಮಯದಲ್ಲಿ ಅಲ್ಲಿ ನೋಡ್ಕೊಂಡು ಹೋಗಿರುವಂತದ್ದು. ಸರ್, ನೀವು ಕೂಡ ಈ ಒಂದು ಟ್ರೈಲರ್ ಏನ್ ರಿಲೀಸ್ ಆಗಿದೆ, ಆ ಒಂದು ಶೂಟಿಂಗ್ ನಡೆಯುವಂತ ಸಂದರ್ಭದಲ್ಲಿ ನೀವು ಇಲ್ಲಿಗೆ ಬಂದಿದ್ರಾ, ಹೇಗನ್ನಿಸ್ತು ಅಂತ? ತುಂಬ ಚೆನ್ನಾಗಿತ್ತು. ಅರೌಂಡ್ 10 to 11 ಡೇಸ್ ನಡೆದಿತ್ತು. ನನಗೆ ಗೊತ್ತಾಗಿದೆ ಲಾಸ್ಟ್ 10 ಡೇಸ್ ಇದ್ದಾಗ. ಅವಾಗ ಇಲ್ಲೇನು ನೀವು ನೋಡ್ತಿದ್ದೀರಾ, ಇಟ್ಸ್ ಕಂಪ್ಲೀಟ್ ಬಾಲಿವುಡ್ ರೇಂಜಿಗೆ ತೆಗ್ದಿರ್ಬೋದೇ ಹೊರತು ಸೇಮ್ ಇಲ್ಲೇ ನಿಮ್ಗೆ ಗೊತ್ತೇ ಆಗಲ್ಲ. ಮತ್ತು ಇಲ್ಲಿ ಎಲೆಗಳೆಲ್ಲ ಗಿಡಗಳು ಏನು ಕಾಣಿಸ್ತಿದೆ ಅದನ್ನು ಬರೀ VFX ಅಲ್ಲಿ ಒರಿಜಿನಲ್ ಗ್ರಾಸಾಗಿ ತೋರಿಸ್ತಾರಷ್ಟೇ. ಮತ್ತು ಎಲ್ಲ ಇರ್ಬೋದು. ಮತ್ತು ಆ ದಿನ ಶೂಟಿಂಗ್ ನಡೀತಾ ಇದ್ದಿದ್ದ ದಿನದಲ್ಲಿ ಇಲ್ಲಿ ಫುಲ್ 360 ಡಿಗ್ರಿ ಬೌನ್ಸರ್ಸ್ನ ಹಾಕಿದ್ರು, ಸೊ ದಟ್ ಪಬ್ಲಿಕ್ಸ್ ಯಾರೂ ಅಲೋ ಇರಲಿಲ್ಲ. ಮತ್ತು ಸೆಟ್ ಒಳಗೆ ಕೆಲಸ ಮಾಡ್ತಿದ್ದವ್ರದ್ದು ಎಲ್ಲರದ್ದು ಫೋನು ಸೀಸ್ ಮಾಡಿದರು. ಅಂದರೆ ಯಾರೇ ಕೂಡ ಫೋನ್ ಯೂಸ್ ಮಾಡೋ ಹಾಗಿರಲಿಲ್ಲ. ಆಮೇಲೆ ನಾನು ಫೋನ್ ತೊಗೊಂಡೋಗಿರಲಿಲ್ಲ. ಆಮೇಲೆ ಸುಮ್ಮನೆ ಜಸ್ಟ್ ಸೆಟ್ ಒಳಗೆ ಹೋಗಿದ್ದೆ. ಆವಾಗ ನಯನತಾರ ಅವ್ರು ಇರ್ಬೋದು, ಅವ್ರ ಫೈಟಿಂಗ್ ಸೀನ್ ಎಲ್ಲ ನಡೀತಾ ಇತ್ತು. ಅಂದರೆ ನಮ್ಮ ಪಕ್ಕನೇ ಇದ್ದರು, ಮಾತಾಡ್ಸಂಗಿಲ್ಲ, ಫೋಟೋ ತಗೊಳಂಗಿರಲಿಲ್ಲ, ಸುಮ್ಮನೆ ನೋಡೆಲ್ಲ ಎಂಜಾಯ್ ಮಾಡಿದ್ರೆ. ಆಮೇಲೆ ಅಂದ್ರೆ ಈ ಟ್ರೈಲರ್ ಯಾವಾಗ ಬಿಡುಗಡೆ ಆಗ್ತೋ ಅದ್ ನೋಡಿದ ತಕ್ಷಣ ಎಲ್ಲೋ ವಿದೇಶದಲ್ಲಿ ಅಥವಾ ಇಂಗ್ಲೆಂಡ್ ಅಲ್ಲೋ ಶೂಟಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ, ಅದೇ ತರ ಸೆಟ್ ಇತ್ತು. ಬೇರೆಯವ್ರು ನೋಡಿದ್ರೆ ಇದು ಮೇ ಬಿ ಬೆಂಗಳೂರಲ್ಲಿ ಅಲ್ಲ ಅಂತಾನೆ ಅನ್ಕೊಳ್ತಾರೆ. ಸೊ ನಿಮ್ಗೂ ಹಾಗೆ ಅನ್ಸ್ತಾ ನಾನು ಇದೇ ಸೆಟ್ ನೋಡಿದ್ನಾ ಇಲ್ವಾ ಅಂತ? ನಿಜ. ಆದ್ರೆ ಕಾಮನ್ ಆಗಿ ಆ ಸೀನೇ ಮಾಡ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ. ಯಾವುದೋ ಬೇರೆ ಸೀನಲ್ಲಿ ಬಂದಿರ್ಬೋದು ಅಂತ. ಅದು ಯಾವಾಗ ಮರ ಗುದ್ದಿರ್ಬೋದು. ಮತ್ತು ಇನ್ಸ್ಟಾಗ್ರಾಮಲ್ಲೂ ಜಾಸ್ತಿ ಜನ ವೀಡಿಯೋಸ್ ಹಾಕಕ್ಕೆ ನೋಡಿದ್ರು. ಅವಾಗ ಕ್ಲಾರಿಟಿ ಸಿಕ್ತು ಇದೇ ಶೂಟಿಂಗ್ ಮಾಡ್ತಾ ಇದ್ದಿದ್ದು ಅಂತ. ಅವಾಗ ಬಂದಂಥ ಸಂದರ್ಭದಲ್ಲಿ ಯಶ್ನು ಕೂಡ ನೋಡಿದ್ರ ನೀವು? ನಾನು ಒಬ್ಬ ಯಶ್ ಅಭಿಮಾನಿನೇ. ಆದರೆ ಯಶ್ ಅವ್ರನ್ನ ಮೀಟ್ ಮಾಡ್ಬೇಕಂತ ನಮ್ಮ ಅಣ್ಣ ಹೇಳಿದ್ರು, ಇಲ್ಲಿ ಟಾಕ್ಸಿಕ್ ಫಿಲಮ್ ಶೂಟಿಂಗ್ ನಡೀತಾ ಇದೆ ಅಂತ. ಯಶ್ ಅವ್ರನ್ನ ಭೇಟಿ ಮಾಡ್ಬೇಕಂತಾನೆ ಸೈಕಲ್ಲೆಲ್ಲ ಬಿಟ್ಟು ನಿಧಾನಕ್ಕೆ ಒಳಗೆ ಬಂದಿದ್ದು. ಆದರೆ ಅಲ್ಲೆಲ್ಲ ಸ್ಥಳೀಯರಿಗೆ ಕೇಳಿದಾಗ ಇಲ್ಲ, ಯಶ್ ಅವ್ರು ಆಗಲೇ ಹೊಟ್ಟೋಗಿದ್ದಾರೆ ಅಂದರು. ಆದರೆ ಅವ್ರ ಬೋನ್ಸರ್ಸ್ ಅಲ್ಲೇ ಇದ್ದರು. ಹಾಗೆ ಅವತ್ತಂತೂ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಅಂದರೆ ಗ್ರೌಂಡು ಪೂರ್ತಿಯಾಗಿ ಸ್ಮಶಾನ ಥರ ಮಾಡಿದ್ರ ಅಥವಾ ಯಾವ ರೀತಿಯಾಗಿ ಸೆಟ್ಟನ್ನು ಮಾಡಿದ್ರು? ಸೆಟ್ ಹೇಗಿತ್ತು ಅಂದರೆ ಒಂದು ಫುಲ್ ಮಶಾಣದಲ್ಲಿ ಫೈಟಿಂಗ್ ಸೀನ್ಸ್ ಎಲ್ಲ ಮಶಾಣದಲ್ಲಿ ನಡೀತು. ಆಮೇಲೆ ಟಾಕ್ಸಿಕ್ಕಲ್ಲೂ ಅಷ್ಟೇ, ನೀವೇನು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅದೆಲ್ಲ ಇಲ್ಲೇ ಮಾಡಿದ್ದು. ಹಾಗೆ ಅಂದ್ರೆ ಮರಕ್ಕೆ ಗುದಿಯುವಂತ ಸೀನಲ್ಲಿ ನೀವಿದ್ರ ಆ ದಿನ?
ಇಲ್ಲ ನಾನು ಬಂದಿದ್ದು ನಯನತಾರ ಅವ್ರ ಫೈಟಿಂಗ್ ಸೀನ್ ನಡೀತಾ ಇರುವಾಗ ನಾನಿದ್ದೆ. ಓಕೆ, ಹಾಗೆ. ಅಂದ್ರೆ ಇಡೀ ಸೆಟ್ ಅನ್ನ ನೋಡಿ ಇವಾಗ ಆಗ್ತಾ ಇರುವಂತಹ ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ಒಂದು ಟ್ರೈಲರು, ಜೊತೆಗೆ ಕೆಲವೊಂದಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ನೋಡಿ, ಟೀಕೆಗಳ ಬಗ್ಗೆ ಅಂದರೆ ನಾನು ಅಷ್ಟೊಂದು ದೊಡ್ಡವನೆಲ್ಲ ಹೇಳೋಕ್ಕೆ, ಆದರೆ ಒಂದು ಮಾತು ಹೇಳ್ತೀನಿ, ನಮ್ಮ ಯಶ್ ಅವರು ಯಾವುದೇ ಇನ್ಫ್ಲುಯೆನ್ಸಿಂದ ಮೇಲೆ ಬಂದವರಲ್ಲ, ಆದರೆ ಕಷ್ಟಪಟ್ಟು ಅವ್ರು ನೋಡಿದ್ದೀವಿ. ಮೆಜೆಸ್ಟಿಕ್ಕಲ್ಲಿ ಅದೆಲ್ಲ ಸ್ಟೋರಿಗಳ ಗೊತ್ತು, ವೀಕೆಂಡ್ ವಿತ್ ರಮೇಶಲ್ಲಿ ನೋಡಿದ್ದೀವಿ. ಆದರೆ ಅವ್ರ ಮೇನ್ ಮೋಟಿವ್ ಏನಂದರೆ ಅವರು ಆ್ಯಕ್ಟರಾಗಿ ಏನು ಮಾಡಬೇಕೋ ಕೆಲಸನ ಅದನ್ನು ಮಾಡ್ತಾಯಿದ್ದಾರೆ. ಅವ್ರ ಆ್ಯಕ್ಟರಾಗಿ ಮೋಟಿವ್ ಏನು, ನಮ್ಮ ಕನ್ನಡ ಇಂಡಸ್ಟ್ರಿನ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಕನ್ನಡ ಇಂಡಸ್ಟ್ರಿನ ಇಡೀ ಜಗತ್ತು ವರ್ಲ್ಡಲ್ಲಿರೋರು ಎಲ್ಲರೂ ತಿರುಗಿ ನೋಡಬೇಕು ಅಂತ ಕಷ್ಟಪಡ್ತಾ ಇದ್ದಾರೆ. ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡೋಕ್ಕೆ ಹೋಗ್ತಾ ಇರೋ ವ್ಯಕ್ತಿ ಮೇಲೆ ಸಣ್ಣ ಸಣ್ಣ ಟೀಕೆಗಳೆಲ್ಲ ಮಾಡ್ತಾ ಇರ್ತಾರೆ. ಎಷ್ಟೊಂದು ಜನ ಏನೇನೋ ಮಾಡ್ತಾರೆ ಅಂತ ಅದನ್ನು ವೈರಲ್ ಮಾಡಲ್ಲ, ಇದು ಯಾರೋ ಬೆಳೀತಾರೆ ಅಂದರೆ ಎಲ್ಲ ಮಾಡ್ತಾರೆ. ಆದರೆ ಯಾವುದೇ ಯಶ್ ಅವರು ಅಷ್ಟೇ ನೋಡಿ, ಟ್ವೀಟ್ ಹಾಕ್ಬೋದಾಗಿತ್ತು ನೆಗೆಟಿವ್ ಅಲ್ಲ ಅಂತ, ಆದರೆ ಯಶ್ ಅವರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅವ್ರಿಗೆ ಕಂಟೆಂಟ್ನ ಇಡೀ ವರ್ಲ್ಡ್ಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಇವಾಗ ಬಾಲಿವುಡ್ ರೇಂಜಿಗಿರುವಂತಹ ಈ ಒಂದು ಫಿಲಿಮನ್ನ ಬೆಂಗಳೂರಲ್ಲಿ ತೆಗೆದಿರುವಂಥದ್ದು ಎಷ್ಟು ಖುಷಿ ಇದೆ ನಿಮಗೆ? ಅದೇ ಹೇಳಲು ಒಬ್ಬ ಕನ್ನಡಿಗ ಕರ್ನಾಟಕದಲ್ಲೇ ಎಲ್ಲ ಶೂಟಿಂಗ್ ಮಾಡಿ ಇಡೀ ಜಗತ್ತಿಗೆ ಇವಾಗೆಲ್ಲ US ಎಲ್ಲ ಬರುತ್ತೆ. ಆದರೆ ಯಾವುದೇ US ಸೆಟ್ ಹಾಕದೆ ನಮ್ಮ ಬೆಂಗಳೂರಲ್ಲೇ ಇರೋ ಜಾಗದಲ್ಲೇ ಬಾಲಿವುಡ್ ರೇಂಜಿಗೆ ತೋರಿಸಿದ್ದಾರೆ ಅಂದರೆ ಯಶ್ ಅವರಂತೂ ಗ್ರೇಟ್ ಸರ್. ಎಸ್, ಅಂದ್ರೆ ಈ ಒಂದು ಬೆಂಗಳೂರಿನಲ್ಲೇ ಟಾಕ್ಸಿಸ್ ಮೂವಿಯನ್ನ ಶೂಟ್ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಜೊತೆಗೆ ಒಂದಷ್ಟು ಬೆಂಗಳೂರಿಗರಿಗೂ ಕೂಡ ಸಾಕಷ್ಟು ಒಂದು ಹೆಮ್ಮೆ ಇದೆ. ಒಟ್ಟಿನಲ್ಲಿ ಈ ಒಂದು ಟಾಕ್ಸಿಕ್ ಏನು ಟ್ರೈಲರ್ ಇದೆ ಸದ್ಯ ದೇಶದಾದ್ಯಂತ ಚರ್ಚೆಯಲ್ಲಿರುವಂಥದ್ದು. ಈ ಒಂದು ಶೂಟಿಂಗ್ ಏನಿದೆ ಅದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಿರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಚಿತ್ರಾ ನಿಂಗೇಗೌಡ, ಪವರ್ ಟಿವಿ ಬೆಂಗಳೂರು.